ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ನಾಳೆ ಜೂನ್ 30ರಿಂದ SIR ಪ್ರಕ್ರಿಯೆ ಆರಂಭವಾಗ್ತಾ ಇರುವಂಥದ್ದು. ಚುನಾವಣಾ ಆಯೋಗ ಮಾಡುವಂತಹ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಕೆಲಸ ಆರಂಭವಾಗ್ತಾ ಇರುವಂಥದ್ದು. ನಾಳೆಯಿಂದ ಮನೆ ಮನೆಗೆ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಬಂದು ಎಲ್ಲ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಇದು ಅಂದರೆ ಚುನಾವಣಾ ಆಯೋಗ ಕೇಂದ್ರದ ಸರ್ಕಾರದ ಅಡಿಯಲ್ಲಿ ಬಿಜೆಪಿ ಅಧೀನದಲ್ಲಿ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಪಕ್ಷ, ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿಯವರು, ಅಮಿತ್ ಶಾ ಅವರು ಹೇಳಿದ ಹಾಗೆ ಇವರು ಚುನಾವಣಾ ಆಯೋಗದವರು ಕೇಳ್ತಾ ಇದ್ದಾರೆ. ಇದು ಸಾಂವಿಧಾನಿಕವಾದಂತಹ ಸಂಸ್ಥೆ ಅಲ್ಲ, ಒಬ್ಬರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ವಿಪಕ್ಷಗಳು ಬಹಳ ತೀವ್ರವಾಗಿ ಮಾಡ್ತಾ ಇರುವಂಥದ್ದು. SIR ಅನ್ನುವಂಥದ್ದು ಯಾಕೆ? ಈ ಹಿಂದೆಯೂ ಚುನಾವಣಾ ಆಯೋಗ ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆಗೆಲ್ಲ ಬೇಕಾಬಿಟ್ಟಿ ಮಾಡಿದಂಥ ಚುನಾವಣಾ ಆಯೋಗ ಈಗ ಯಾಕೆ ಚುನಾವಣೆ ಬರುವಂತಹ ರಾಜ್ಯಗಳನ್ನೇ ಆಯ್ಕೆ ಮಾಡಿಕೊಂಡು ಬಹಳ ತೀವ್ರವಾಗಿ ಸೀರಿಯಸ್ ಆಗಿ ಇದರಲ್ಲಿ ಮತದಾರರನ್ನ ಕೈ ಬಿಡುವಂತಹ ಕೆಲಸವನ್ನ ಪ್ರಮುಖವಾಗಿ ವಿಪಕ್ಷಗಳೇನಿದ್ದಾವೆ, ವಿಪಕ್ಷಗಳ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಅನ್ನುವಂಥದ್ದೇನಿರುತ್ತಲ್ಲ, ಅಂದರೆ ಎಲ್ಲಿ ಯಾವ ರಾಜ್ಯಗಳಲ್ಲಿ ಬಿಜೆಪಿಯ ಹೊರತು ಬೇರೆ ಬೇರೆ ಪಕ್ಷಗಳಿಗೆ ಮತಗಳು ಹೋಗುತ್ತವೋ ಅವೆಲ್ಲ ಮತಗಳನ್ನ ಡಿಲೀಷನ್ ಮಾಡುವಂತಹ ಕೆಲಸವನ್ನ SIR ಅನ್ನುವಂಥದ್ದನ್ನ ಮುಂದೆ ತಂದು ಚುನಾವಣಾ ಆಯೋಗ ಮಾಡ್ತಾ ಇದೆ ಅನ್ನುವಂಥದ್ದನ್ನ ವಿಪಕ್ಷಗಳು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾವೆ. ಇದಕ್ಕೆ ಉದಾಹರಣೆ ಅನ್ನುವಂತೆ ಚುನಾವಣಾ ಆಯೋಗ ಮಾಡಿದಂತಹ SIR ಪ್ರಕ್ರಿಯೆ ಏನಿದೆ, ಮೊದಲ ಹಂತದಲ್ಲಿ ನಡೆದಂಥದ್ದು ಬಿಹಾರದಲ್ಲೂ ಕೂಡ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೆ ಬರಬೇಕಾದಂತಹ ಮತಗಳನ್ನು ಡಿಲೀಟ್ ಮಾಡಿಸಿ ಬಿಹಾರದಲ್ಲಿಯೂ ಕೂಡ ಬಿಜೆಪಿ ಗೆಲ್ತು. ಅದಾದ ನಂತರ ಎರಡನೇ ಹಂತದ ಪ್ರಕ್ರಿಯೆಯಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ TMCಯ 15 ವರ್ಷಗಳ ಆಡಳಿತವನ್ನ TMC ಪಕ್ಷವನ್ನ ನಿರ್ನಾಮ ಮಾಡಿ TMCಯ ಬೆಲ್ಟ್ ಏನಿತ್ತಲ್ಲ, ಕೋರ್ ಬೆಲ್ಟ್, ಅಲ್ಲಿ ಸಿಗ್ತಾ ಇದ್ದಂತಹ ಮತಗಳನ್ನ SIR ಮುಖಾಂತರ ಡಿಲೀಟ್ ಮಾಡಿಸಿ ಅಲ್ಲಿಯೂ ಕೂಡ ಬಿಜೆಪಿ ಅಭೂತಪೂರ್ವವಾದಂತಹ ಸಾಧನೆ, ಅಂದರೆ SIR ಮುಖಾಂತರ ಗೆಲ್ಲಿತು ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಈಗ ಮುಂದುವರೆದಂತೆ ಮೂರನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳು, ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಇರುವಂಥದ್ದು ಕಾಂಗ್ರೆಸ್. ಈಗ ಇಲ್ಲಿ ಕೂಡ ರಾಜಕಾರಣದ ಬೆಳವಣಿಗೆಗಳಲ್ಲಿ, ಬದಲಾವಣೆಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಇಳಿದ್ರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ತಾನೇ MLC ಎಲೆಕ್ಷನ್ ನಲ್ಲಿ 5 ಸ್ಥಾನಗಳನ್ನ ಮೆಜಾರಿಟಿಯನ್ನು ಏನೋ ಕಾಂಗ್ರೆಸ್ ಗೆದ್ದುಕೊಳ್ತು. ಮುಂದುವರೆದಂತೆ ಈಗ GBA ಎಲೆಕ್ಷನ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ, 2028ಕ್ಕೆ MLA ಎಲೆಕ್ಷನ್, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇದೆ. ಈ ಹಂತದಲ್ಲಿ ಈಗ ಪ್ಲಾನ್ಡ್ ಆಗಿ ಈಗ ಚುನಾವಣಾ ಆಯೋಗ SIR ಅನ್ನ ಮಾಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಅಂತ ರಾಜ್ಯದ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾಳೆಯಿಂದ ರಾಜ್ಯದಲ್ಲಿ ಇಲ್ಲಿ SIR ಪ್ರಕ್ರಿಯೆ ಆರಂಭವಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಮತದಾರರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತಹ ಕೆಲಸಕ್ಕಾಗಿ ನಿನ್ನೆ ಮೈಸೂರಿನಲ್ಲಿ SIR ಜಾಗೃತಿ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿತ್ತು. ಈ ಒಂದು SIR ಜಾಗೃತಿ ಸಮಾವೇಶದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು, ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಈ ಒಂದು SIR ಜಾಗೃತಿ ಸಮಾವೇಶದಲ್ಲಿ ಭಾಗಿಯಾಗಿ ಜನರನ್ನ ಕುರಿತು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕುರಿತು, ಕಾಂಗ್ರೆಸ್ ಮತದಾರರನ್ನ ಕುರಿತು ಪ್ರತಿಯೊಬ್ಬ ನಾಯಕರು ಕೂಡ ಇಂಚಿಂಚು ಮಾಹಿತಿಯನ್ನ ಎಚ್ಚರಿಕೆಯ ಮುಖಾಂತರ ತಮ್ಮ ಭಾಷಣಗಳಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅದೇ ಹೇಳ್ತಾ ಇದ್ರು, ಬಹಳ ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ನಮ್ಮ ಮತಗಳು ಒಡೆದು ಹೋಗೋದಕ್ಕೆ ಬಿಡಬೇಡಿ, ಡಿಲೀಟ್ ಆಗೋದಕ್ಕೆ ಬಿಡಬೇಡಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾವೇನಾದ್ರೂ ಸ್ವಲ್ಪ ಯಾಮಾರಿದ್ರು ಕೂಡ ನಮ್ಮ ಮಾರಣ ಹೋಮ ಆಗುತ್ತೆ ಅನ್ನುವಂಥ ಮಾತನ್ನ ಬಹಳ ಎಚ್ಚರಿಕೆಯಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಕುರಿತು, ಕಾಂಗ್ರೆಸ್ ಮತದಾರರನ್ನು ಕುರಿತು ಹೇಳಿರುವಂಥದ್ದು ಎಲ್ಲ ಕಡೆಯೂ ಕೂಡ ನಾಳೆಯಿಂದ BLOಗಳು ಮನೆ ಮನೆಗೆ ತೆರಳುತ್ತಾ ಇದ್ದಾರೆ SIR ಪ್ರಕ್ರಿಯೆಗೆ. ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಆಕ್ಟಿವ್ ಆಗಬೇಕು, ಎಚ್ಚರಿಕೆಯಿಂದ ಇರಬೇಕು. ಎಲ್ಲೆಡೆಯೂ ಕೂಡ ಯಾರೂ ಕೂಡ ತಪ್ಪು ಮಾಹಿತಿಗಳನ್ನು ಕೊಡಬೇಡಿ, ತಪ್ಪು ಮಾಹಿತಿ ಚುನಾವಣಾ ಆಯೋಗಕ್ಕೆ ಹೋಗೋ ರೀತಿ ಮಾಡಬೇಡಿ. ಸುಮ್ಮನೆ ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿಬಿಡ್ತಾರೆ, ಊರು ಬಿಟ್ಟಿದ್ದಾರೆ ಅಂತ ಹೆಸರುಗಳನ್ನು ಡಿಲೀಟ್ ಮಾಡಿಬಿಡ್ತಾರೆ ಪಟ್ಟಿಯಿಂದ. ಇದ್ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ
ಕಾಂಗ್ರೆಸ್ಗೆ ಎಲ್ಲೆಲ್ಲಿ ವೋಟ್ ಬರುತ್ತೋ, ಯಾವ ಯಾವ ಕ್ಷೇತ್ರಗಳಲ್ಲಿ ವೋಟ್ ಬರುತ್ತೋ ಅದೆಲ್ಲವನ್ನೂ ಕೂಡ ಇವರು ಬೇಕಂತಲೇ ಟಾರ್ಗೆಟ್ ಮಾಡಿ ಅಲ್ಲಿಂದ ಕಾಂಗ್ರೆಸ್ ವೋಟ್ಸ್ಗಳನ್ನು ಡಿಲೀಟ್ ಮಾಡಿಸುವಂತಹ ಕೆಲಸವನ್ನ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿಗೆ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಇವ್ರು ಯಾವತ್ತಿಗೂ ಜನಾದೇಶ ಇವ್ರಿಗೆ ಸಿಕ್ಕೇ ಇಲ್ಲ. ಇವರು ಹಿಂಬಾಗಿಲಿಂದನೇ ಬಂದ ಅಧಿಕಾರವನ್ನು ಹಿಡಿಯುವಂಥವ್ರು ಈ ಬಿಜೆಪಿಯವರು. ಈಗ ಅವರಿಗೆ ಭಯ ಬಂದುಬಿಟ್ಟಿದೆ. ಮೋದಿಯವರ ಆಡಳಿತವನ್ನು ಮೆಚ್ಕೊಳ್ತಾ ಇಲ್ಲ ಜನ, ಮತ್ತೆ ತಾವೆಲ್ಲ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅನ್ನುವಂಥ ಒಂದು ಸಂಶಯ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಚುನಾವಣಾ ಆಯೋಗವನ್ನು ಬಳಸ್ಕೊಳ್ತಾ SIR ಮಾಡಿ ಕಾಂಗ್ರೆಸ್ಗೆ ಬರುವಂತಹ ಮತಗಳನ್ನು ಡಿಲೀಟ್ ಮಾಡಿಸಿ ಬಿಜೆಪಿ ಸಮೂಹ ಗೆದ್ದುಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆ. ಹೀಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ನಮ್ಗಳ ಮಾರಣ ಹೋಮ ಆಗುತ್ತೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಒಟ್ಟಾರೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಈ ಒಂದು SIR ಜಾಗೃತಿ ಸಮಾವೇಶ ಮೈಸೂರಿನಲ್ಲಿ ಏನಾಯ್ತಲ್ಲ, ಇಲ್ಲಿ ಭಾಗಿಯಾಗಿ ಎಲ್ಲ ಕಾಂಗ್ರೆಸ್ ಮತದಾರರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು, ಸಂದೇಶವನ್ನು ಕೊಟ್ಟಿದ್ದಾರೆ. SIRಗೆ ಅಟೆಂಡ್ ಮಾಡಿ, ಅದು ಏನು ಕೇಳ್ತಾರೆ ಅದೆಲ್ಲವನ್ನು ಕೂಡ ಕೊಡಿ, ಆದರೆ ಆಕ್ಟಿವ್ ಆಗಿರಿ, ತಪ್ಪು ಮಾಹಿತಿ ಕೊಡಬೇಡಿ. ಇದು ಯಾವ ಹಂತಕ್ಕೆ ಹೋಗುತ್ತೆ, SIRನ ವಿರೋಧಿಸಕ್ಕೆ ಸಾಧ್ಯ ಇಲ್ಲ, ಚುನಾವಣಾ ಆಯೋಗ ಮಾಡೋದನ್ನು ಒಪ್ಕೊಳ್ಳೋಣ, ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ನ ನಾಯಕರುಗಳು ರಾಜ್ಯದ ಜನತೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.